ಐ ಲವ್ ಯು ಅಂತ ಹೇಳ್ದಿರಾ ಎಷ್ಟೋ ಜನ ಪ್ರೀತಿ ಮಾಡ್ತಿರ್ತಾರೆ. ಪ್ರಪೋಸ್ ಮಾಡಿರಲ್ಲ, ಬಟ್ ಒಳಗಡೆ ತುಂಬ ಪ್ರೀತಿ ಮಾಡ್ತಿರ್ತಾರೆ. ಸೊ, ಅಂಥ ವ್ಯಕ್ತಿನಲ್ಲಿ ಯಾವ ಥರ ಲಕ್ಷಣಗಳಿರುತ್ತೆ, ಅದನ್ನ ಹೇಳ್ತಾ ಹೋಗ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಸೊ, ನೀವು ಕೂಡ ನಿಮ್ಮ ನಿಮ್ಮನ್ನು ಪ್ರೀತಿಸುವಂಥ ವ್ಯಕ್ತಿಯನ್ನ ಅರ್ಥ ಮಾಡ್ಕೊಳ್ಬೋದು, ಅಥವಾ ಫೈಂಡ್ ಔಟ್ ಮಾಡ್ಕೊಳ್ಬೋದು. ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ಬಟ್ ಪ್ರಪೋಸ್ ಮಾಡೋಕೆ ಎಲ್ಲೋ ಒಂದು ಕಡೆ ಭಯನೂ ಇರುತ್ತೆ. ಓಕೆ. ಸೊ, ಅದಕ್ಕಿಂತ ಮುಂಚೆ ವಿಡಿಯೋ ನೋಡೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆದಷ್ಟು ಬೇಗ 60K ಕಂಪ್ಲೀಟ್ ಆಗಲಿ ಅಂತ ಹೇಳ್ತಾ, ಆ್ಯಂಡ್ ಕೌನ್ಸಿಲಿಂಗ್ ಬೇಕಂದರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ. ಸೊ, ಕಾಂಟ್ಯಾಕ್ಟ್ ಮಾಡಬಹುದು, ಬಟ್ ಚಾರ್ಜಸ್ ಇರುತ್ತೆ. ಓಕೆ. ಫಸ್ಟ್ ಪಾಯಿಂಟ್ ನೋಡಿ, ಐ ಲವ್ ಯು ಅಂತ ಹೇಳಿದಿರ ಪ್ರೀತಿ ಮಾಡುವಂಥ ವ್ಯಕ್ತಿಯ ಮೊದಲ ಲಕ್ಷಣ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಮಾತಿಗಿಂತ ಕೆಲಸದಲ್ಲಿ ಪ್ರೀತಿ ತೋರಿಸ್ತಾರೆ. ಅಂದರೆ ಇದರ ಅರ್ಥ ಜಸ್ಟ್ ಬರೀ ಬಾಯಿ ಮಾತಿಗೆ, ಎಷ್ಟೋ ಜನ ಬರೀ ಬಾಯಿ ಮಾತಲ್ಲೇ ಆಕಾಶ ತೋರಿಸ್ತಾರೆ, ಅಲ್ಲಿಂದಾನೇ ಕೈ ಬಿಡಿಸ್ತಾರೆ ಆ್ಯಕ್ಚುಲಿ. ಬಟ್ ನಿಮ್ಮ ನಿಜವಾಗ್ಲೂ ಪ್ರೀತಿ ಮಾಡುವಂಥ ವ್ಯಕ್ತಿಗಳು ಮಾತಲ್ಲಿ ಹೇಳೋದಕ್ಕಿಂತ ಕೆಲಸದಲ್ಲಿ ಅಂತ ಹೇಳಿದ್ರೆ, ಲೈಕ್ ಕಾಳಜಿ ತೋರಿಸ್ತಾರೆ. ನಿಮ್ಮ ಕಂಡ್ರೆ ತುಂಬ ಕಾಳಜಿ, ಅವರಿಗೆ ಕಾಳಜಿ ಮಾಡ್ತಾರೆ. ಈ ಮಕ್ಕಳನ್ನ ಹೆಂಗೆ ಕಾಳಜಿ ಮಾಡ್ತಾರಲ್ಲ, ಆಸ್ ಯೂಶುವಲ್ ಅದೇ ಥರ ತುಂಬ ಕಾಳಜಿ, ಅಂದರೆ ಒಂದು ಗೌರವಿತ ಆಗಿರ್ತಕ್ಕಂಥ ಒಂದು ಕಾಳಜಿನ ತೋರಿಸ್ತಾ ಇರ್ತಾರೆ. ಆ್ಯಂಡ್ ಸಮಯ ಕೊಡ್ತಾರೆ. ಅವ್ರದ್ದು ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ನಿಮಗೊಂದು ಸಮಯ ಕೊಡಬೇಕು, ನಿಮ್ಮೊಟ್ಟಿಗೆ ಟೈಮ್ನ ಸ್ಪೆಂಡ್ ಮಾಡಬೇಕಂತ ಇಷ್ಟಪಡ್ತಾರೆ ಆ್ಯಕ್ಚುಲಿ. ಅವ್ರು ಎಂಥದೇ ಕೆಲಸ ಇರಲಿ, ಏನೇ ಇರಲಿ, ಆ ಸಮಯ ಕೊಟ್ಟು ನಿಮ್ಮೊಟ್ಟಿಗೆ ನಿಲ್ಲಬೇಕು ಅನ್ನೋದು ಅವರಿಗೆ ತುಂಬ ಆ್ಯಕ್ಚುಲಿ ಕಾಡ್ತಾ ಇರತ್ತೆ. ಸೊ, ಇದು. ಆ್ಯಂಡ್ ನೆಕ್ಸ್ಟ್ ಬಂದು ಏನಂತ ಹೇಳಿದ್ರೆ, ಗೌರವದಿಂದ ನಡ್ಕೋತಾರೆ. ನಿಮಗೆಲ್ಲೂ ಬೇಜಾರಾಗ್ದಿರಾ, ನಿಮಗೆ ನೋವಾಗ್ದಿರಾ ಆ ಥರ ನಡ್ಕೊಳ್ಳಲ್ಲ. ತುಂಬ ಗೌರವ ಕೊಟ್ಟು ನಿಮ್ಮ ಜೊತೆ ಮಾತುಕತೆ, ಕಾಳಜಿ, ಪ್ರೀತಿ ಎಲ್ಲನೂ ಗೊತ್ತಾಗ್ತಿರುತ್ತೆ. ಮತ್ತು ನಡವಳಿಕೆನೂ ಅಷ್ಟೇ. ಅವ್ರ ಬಾಡಿ ಲ್ಯಾಂಗ್ವೇಜ್, ಬಾಡಿ ಆಗಿರ್ಬೋದು ಅಥವಾ ಎಕ್ಸ್ಪ್ರೆಷನ್, ಹಾಕೊಳ್ಳೋ ಡ್ರೆಸ್ ಎಲ್ಲರಿಂದನೂ ಕೂಡ ನಿಮಗೆ ಒಂದು ಪರ್ಫೆಕ್ಟ್ನೆಸ್ನ ತೋರಿಸ್ತಾರೆ. ಇಟ್ಸ್ ಕಾಲ್ಡ್ ಲವ್ ಅಂತ ಹೇಳ್ತೀವಿ. ಇವ್ರು ಪ್ರಪೋಸ್ ಮಾಡಿರಲ್ಲ, ಬಟ್ ಮನಸ್ಸಲ್ಲಿ ಬೆಟ್ಟದಷ್ಟು ಆಸೆ, ಆಕಾಂಕ್ಷೆ, ಪ್ರೀತಿ ನಿಮ್ಮ ಮೇಲೆ ಇರುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಮ ಮನಸ್ಸಿಗೆ ನೋವಾಗದಂತೆ ನಡ್ಕೊಳ್ತಾರೆ. ಅಂದರೆ ನಿಮ್ಗೆ ಚೂರೇ ಚೂರು ನೋವಾದರೆ ಅವ್ರು ತಡ್ಕೊಳ್ಳಲ್ಲ. ಊಟ ಮಾಡೋಕೆ ಇಷ್ಟ ಇರಲ್ಲ ಅವ್ರಿಗೆ, ಒದ್ದಾಡ್ತಿರ್ತಾರೆ. ಈ ಚಡಪಡಿಸುವಿಕೆ ಅಂತ ಹೇಳ್ತೀವಲ್ಲ, ಅದು ಆಗ್ತಾ ಇರತ್ತೆ. ನೀವು ನೋವಲ್ಲಿದ್ದರೆ ಅವ್ರು ಸಹಿಸ್ಕೊಳ್ಳೋಕೆ ಆಗ್ತಿರಲ್ಲ ಆ್ಯಕ್ಚುಲಿ. ನೀವು ಖುಷಿಯಾಗಿರಬೇಕು, ಅದು ಅವರಿಗೆ ಕಣ್ತುಂಬ ನಿದ್ದೆ ಬರುತ್ತೆ. ನೀವು ಖುಷಿಯಾಗಿಲ್ಲ ಅಂತ ಹೇಳಿದ ತಕ್ಷಣ ಅವರಿಗೆ ಸಂಕಟ ಸ್ಟಾರ್ಟ್ ಆಗುತ್ತೆ ಒಳಗಡೆ. ಓಕೆ. ಸೊ, ಅದನ್ನೇ ಹೇಳೋದು, ನೋವಾಗದಂತೆ ನಡ್ಕೊಳ್ಳೋದು ಅಂದರೆ ಇದೇನೆ. ತುಂಬ ನೀವು ಖುಷಿ ಇರಬೇಕು, ನಿಮ್ಮ ಖುಷಿಗೋಸ್ಕರ ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ, ಆ ಥರದೊಂದು ಮನಸ್ಥಿತಿ ಇರುತ್ತೆ. ಸೊ, ಆ ಥರದ ವ್ಯಕ್ತಿತ್ವ ಇರೋರು ನಿಮ್ಮನ್ನು ಪ್ರೀತಿ ಮಾಡ್ತಿರ್ತಾರೆ. ಅದು ಪ್ರಪೋಸ್ ಮಾಡಲೇಬೇಕಂತ ಏನಿರಲ್ಲ. ಓಕೆ. ಸೊ, ನೆಕ್ಸ್ಟ್ ಬಂದು ಏನಂತ ಹೇಳಿದ್ರೆ, ನಿಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾರೆ. ನಿಮ್ಮ ಫ್ಯೂಚರ್, ಕಷ್ಟ ಬಿದ್ದಿದ್ದೀರಿ ಲೈಫಲ್ಲಿ, ಕಷ್ಟ ಪಡ್ತಾ ಇದ್ದೀರಿ, ಬಟ್ ಫ್ಯೂಚರಲ್ಲಿ ತುಂಬ ಚೆನ್ನಾಗಿರ್ಬೇಕು. ನಿಮ್ಮ ಫ್ಯೂಚರ್ ಹಿಂಗಿರಬೇಕು, ಖುಷಿಯಾಗಿರಬೇಕು, ಆ ಪುಟ್ಟ ಪ್ರಪಂಚ ಹಿಂಗಿರಬೇಕು, ಬಟ್ಟೆಯಿಂದ ಹಿಡ್ಕೊಂಡು ಪ್ರತಿಯೊಂದ್ರೂ ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ನೀವು ಹಿಂಗೆ ಇರಬೇಕು, ಇದೇ ಥರ ಇರಬೇಕು, ನಿಮ್ಮ ಫಿನಾನ್ಷಿಯಲ್ ಕಂಡೀಷನ್ ಹಿಂಗಿರಬೇಕು, ನಿಮ್ಮ ನಗು, ನಿಮ್ಮ ಖುಷಿ, ನಿಮ್ಮ ಫ್ಯೂಚರ್ ಎಲ್ಲದ್ರ ಬಗ್ಗೆನೂ ಕೂಡ ಕ್ಯಾಲ್ಕುಲೇಷನ್ ಹಾಕಿ, ನಿಮ್ಮ ಇಷ್ಟ ಕಷ್ಟಗಳನ್ನು ಪ್ರತಿಯೊಂದು ಅರ್ಥ ಮಾಡಿಕೊಂಡು ಹೇಗಿರಬೇಕು ಅನ್ನೋದಕ್ಕೆ ಕಂಪ್ಲೀಟಾಗಿ ನಿಮ್ಮ ಒಂದು ಪ್ರತಿ ಕ್ಷಣಕ್ಕೂ ಕೂಡ ಅಡ್ಜಸ್ಟಬಲ್ ಆಗಿ ಮಾತಾಡ್ತಾ ಹೋಗುವಂಥ ಒಂದು ಮೆಂಟಾಲಿಟಿ ಇರುತ್ತಲ್ಲ. ಸೊ, ಡೆಫಿನೆಟ್ಲಿ ನಿಮ್ಮನ್ನು ಇಷ್ಟಪಡುವಂಥ ಜೀವ, ನಿಮ್ಮನ್ನು ಪ್ರೀತಿ ಮಾಡುವಂಥ ಜೀವ ಅಂತ ಹೇಳ್ಬೋದು. ಬಿಕಾಸ್ ಇವತ್ತಿಗೆ ಎಷ್ಟೋ ಜನಗಳಲ್ಲಿ ಆ ಥರ ಪ್ರೀತಿ ಮಾಡುವಂಥ ವ್ಯಕ್ತಿಗಳಿದ್ದಾರೆ, ಬಟ್ ಫೈಂಡ್ ಔಟ್ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ. ಎಷ್ಟೋ ಜನ ಆ ಥರ ವ್ಯಕ್ತಿಗಳು ಸಿಕ್ಕಾಗ ಅದನ್ನು ದೂರ ಮಾಡುವಂಥ ಮನಸ್ಥಿತಿಗಳಿರ್ತಕ್ಕಂಥ ವ್ಯಕ್ತಿಗಳಿದ್ದಾರೆ. ಆ ಥರ ಪ್ರೀತಿ ಮಾಡೋರು ಸಿಕ್ಕಾಗ ದೂರ ಮಾಡ್ತಾರೆ, ಅವ್ರಿಗೆ ಅನ್ಯಾಯ ಮಾಡ್ತಾರೆ, ಮೋಸ ಮಾಡ್ತಾರೆ, ಅಂಥದ್ದು ಇದೆ. ನಾನು ತುಂಬ ಸಲ ಕೌನ್ಸಿಲಿಂಗಲ್ಲಿ ನೋಡಿದ್ದೇನೆ ಆ್ಯಕ್ಚುಲಿ. ಓಕೆ. ಸೊ, ನೆಕ್ಸ್ಟ್ ಏನೋ ಲಕ್ಷಣ ಅಂತ ಹೇಳಿದ್ರೆ, ನಿಮ್ಮ ಸ್ವಭಾವನ ಅರ್ಥ ಮಾಡಿಕೊಂಡು ನಿಮ್ಮನ್ನು ನೀವಾಗಿಯೇ ಗೌರವ ಮಾಡ್ತಾರೆ. ನಿಮ್ಮನ್ನು ಬದಲಾವಣೆ ಮಾಡೋಕ್ಕೆ ಇಷ್ಟಪಡಲ್ಲ. ನಿಮ್ಮ ಸ್ವಭಾವ ಏನಂತಲ್ಲ, ಏನಿದೆಯಲ್ಲ ಆ್ಯಕ್ಚುಲಿ ನಿಮ್ಮ ಸ್ವಭಾವ, ಅದನ್ನು ಅರ್ಥ ಮಾಡಿಕೊಂಡು ನೀವಾಗೇ ಇದ್ರೂ ಕೂಡ ಬದಲಾವಣೆ ಮಾಡ್ದಿರ ಅದನ್ನು ಗೌರವ ಮಾಡ್ತಾರೆ. ಅದನ್ನೇ ಇಷ್ಟಪಡ್ತಾರೆ. ನೀವೇನೋ ಬದಲಾಗೋದು ಅವರಿಗೆ ಬೇಡ. ನೀವೇನಿದ್ದೀರಿ ನೀವಾಗೇ ಇರಿ, ಆದರೂ ನಂಗಿಷ್ಟ, ಹೇಗಿದ್ರೂ ನಂಗಿಷ್ಟ ಅಂತ ಮಾತಾಡ್ತಾರೆ, ಅಂತ ಇರ್ತಾರೆ. ಕೆಲವ್ರು ಹೆಂಗೆ ಅಂತ ಹೇಳಿದ್ರೆ, ಬದಲಾವಣೆ ಆಗಲೇಬೇಕು, ಹಠ, ನನ್ನ ಇಷ್ಟಂಗೆ ಇರ್ಬೇಕು ನೀನು, ಇದೆಲ್ಲ ಸ್ವಾರ್ಥ ಅನಿಸ್ಬಿಡುತ್ತೆ. ಬಟ್ ಕೆಲವರು ನಿಮ್ಮ ಪೊಸಿಷನ್ಗಳು, ಅಗತ್ಯತೆ, ಆಮೇಲೆ ಏನಂತಾರೆ ಹೇಳ್ತಾರೆ ಅಂತ ಹೇಳಿದ್ರೆ, ನಿಮ್ಮ ರೆಸ್ಪಾನ್ಸಿಬಿಲಿಟಿ, ನಿಮ್ಮ ಸಿಚುವೇಶನ್ಸ್, ವಾಟ್ ಎವರ್ ಇಟ್ ಈಸ್, ಏನೇ ಇದ್ರೂ ಕೂಡ ಎಲ್ಲನೂ ಕೂಡ ಅದನ್ನು ನೋಡಿಕೊಂಡು ಪ್ರೀತಿ ಮಾಡ್ತಾ ಇರ್ತಾರೆ, ನಿಮ್ಮೊಟ್ಟಿಗೆ ಹೆಜ್ಜೆ ಹಾಕ್ತಿರ್ತಾರೆ. ಓಕೆ. ಆ್ಯಂಡ್ ದ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಸಮಸ್ಯೆಗೆ ಸ್ಪಂದನೆ ಮಾಡ್ತಾರೆ. ಈ ಗುಣ ತುಂಬ ದೊಡ್ಡದು ಆ್ಯಕ್ಚುಲಿ. ನಿಮ್ದೇನು ಸಮಸ್ಯೆ ಇದೆ ಅಂತ ಹೇಳಿದ್ರೆ ಯಾವುದಕ್ಕೂ ಲೆಕ್ಕ ಹಾಕಲ್ಲ. ನೀವು ಕಷ್ಟ ಅಂತ ಬಂದರೆ ಫಸ್ಟ್ ನಿಲ್ಲೋದೇ ಅವರು. ಯಾರು ಹಿಂದೆ ತಿರುಗಿ ನೋಡಿದಾಗ ಯಾರೂ ಇರಲ್ಲ, ಬಟ್ ಇವ್ರು ಇರ್ತಾರೆ ಒಬ್ಬರು. ಯಾರು ಯಾವುದಕ್ಕೂ ಇರದೆ ಹೋದ್ರೂ ನಿನ್ನ ಜೊತೆ ನಾನಿದ್ದೀನಿ ಕಣಯ್ಯ ಅಂತ ನಿಲ್ತಾರಲ್ಲ, ದಟ್ಸ್ ಕಾಲ್ಡ್ ನಿಜವಾಗ್ ಲಾಟ್ ಆಫ್ ಒಂದು ರೆಸ್ಪೆಕ್ಟ್ ಆ್ಯಂಡ್ ಲವ್ ಇರ್ತಕ್ಕಂಥ ವ್ಯಕ್ತಿಗಳು ಮಾತ್ರ ನಿಲ್ಲೋಕೆ ಸಾಧ್ಯ. ತುಂಬ ಜನ ಸುಖದಲ್ಲಿ ಭಾಗಿಯಾಗ್ತಾರೆ, ಆದರೆ ಕಷ್ಟ ಅಂತ ಬಂದಾಗ ನಿಮ್ಮೊಟ್ಟಿಗೆ ನಿಲ್ಲಬೇಕಾಗಿರೋದು ಇದೊಂದೇ ಜೀವ, ಅದು ಪ್ರೀತಿ ಮಾಡುವಂಥ ಜೀವ.
ಸೊ ಆ ಥರದ ವ್ಯಕ್ತಿತ್ವ, ಮನಸ್ಥಿತಿ ಇರತಕ್ಕಂಥ ವ್ಯಕ್ತಿಗಳು ನಿಮ್ಮ ಸರೌಂಡಿಂಗಲ್ಲಿ ತುಂಬ ಜನ ಇರ್ತಾರೆ. ಬಟ್ ಆ ವ್ಯಕ್ತಿಗಳನ್ನು ಫೈಂಡ್ ಔಟ್ ಮಾಡ್ಕೊಳ್ಳಿ. ಅವರೊಟ್ಟಿಗೆ ನೀವು ಕನೆಕ್ಟ್ ಆಗಿ, ನಾನು ಹೇಳ್ತಾ ಇರೋದು. ಓಕೆ, ಅವರೊಟ್ಟಿಗೆ ನೀವು ಹೆಜ್ಜೆ ಹಾಕ್ತಾ ಹೋದರೆ ಇನ್ನಷ್ಟು ನಿಮಗೆ ಚೆನ್ನಾಗಿ ನೋಡ್ಕೊಳ್ತಾರೆ, ಇನ್ನಷ್ಟು ಚೆನ್ನಾಗಿರ್ತೀರಿ ನನ್ನ ಪ್ರಕಾರ. ಓಕೆ, ನಿಮ್ಮ ಲೈಫಲ್ಲೂ ಎಕ್ಸ್ಪೀರಿಯೆನ್ಸ್ ಆಗಿದ್ರೆ ಹಂಚಿಕೊಳ್ಳಿ. ಕಮೆಂಟ್ ಸೆಕ್ಷನ್ ಅದಕ್ಕೆ ಅಂತ ಇದೆ, ಹಂಚಿಕೊಳ್ಬೋದು. ಆ್ಯಂಡ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆ್ಯಂಡ್ ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು, ಬಾಯ್.